ಏನಪ್ಪಾ ವಿಷಯ ಅಂದ್ರೆ ನಮ್ಮ ಗುರಿ ಯಾವತ್ತು ನಮ್ಮ ಜೀವನದ ಗುರಿ ಯಾವತ್ತು ನಮಗೆ ತಿಳಿದಿರ್ಬೇಕು. ಹಂಗಂದ್ರೆ ಏನಾಗುತ್ತೆ, ಜೀವನದ ಗುರಿ ಸರಿಯಾಗಿ ಗೊತ್ತಿದ್ರೆ ನಾವು ಈ ಲೈಫ್ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಗುರಿನೇ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ನಮ್ಮ ದಾರಿ ಸರಿಯಾಗಿರಲ್ಲ. ಸೊ ಹಾಗಾಗಿ ಮಾಸ್ಟರ್ಸ್, ನನ್ನ ಗುರಿ ಗೊತ್ತಾಯ್ತು ನನಗೆ. ಏನಪ್ಪಾ ಅಂದ್ರೆ ನನ್ನ ಗುರಿ ಸೇವೆ, ಎನ್ಲೈಟನ್ಮೆಂಟ್. ಸೊ ಇವಾಗ ಇಲ್ಲಿ ನಿಮ್ಮೆಲ್ಲರ ಗುರಿ ಕೂಡ ಅದೇ. ಹಂಗಾಗಿ ಇಲ್ಲಿ ಜಾಯ್ನ್ ಆಗಿದ್ದೀರಿ, ಹಂಗಾಗಿ ಪತ್ರಿಜಿ ಹತ್ರ ಬಂದಿದ್ದೀರಿ, ಹಂಗಾಗಿ PHS ಬಂದಿದ್ದೀರಿ. ಸೊ ನಮ್ಮ ಗುರಿ ಎನ್ಲೈಟನ್ಮೆಂಟ್ ಆದ್ರೆ ನಾವು ಹೇಗೆ ಜೀವಿಸ್ಬೇಕು, ನಮ್ಮ ದಾರಿ ಹೇಗಿರ್ಬೇಕು? ಗುರಿ ಏನೋ ಇದೆ, ಬಟ್ ಗುರಿ ಇಟ್ಕೊಂಡ್ರೆ ಸಾಲದು, ದಾರಿ ಕೂಡ ಹಂಗೆ ಇರ್ಬೇಕು ಅಲ್ವಾ? ಸೊ ಗುರಿ ಒಂದೇ ಇದ್ರೆ ಉಪಯೋಗ ಇಲ್ಲ. ನನ್ನ ಗುರಿ ಏನೋ ಎಂಟರ್ಟೈನ್ಮೆಂಟು, ನಾನೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ನನ್ನ ವ್ಯವಹಾರಗಳು ಸರಿ ಇಲ್ಲ, ಮಾತು ಸರಿ ಇಲ್ಲ, ಲೈಫ್ ಸ್ಟೈಲ್ ಸರಿ ಇಲ್ಲ ಅಂತಂದ್ರೆ ಗುರಿ ಮುಟ್ಟಕ್ಕಾಗಲ್ಲ ಅಷ್ಟೇ. ಎನ್ಲೈಟನ್ಮೆಂಟ್ ಸಾಧಿಸಕ್ಕಾಗಲ್ಲ. ಸೊ ಮಾಸ್ಟರ್ಸ್, ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಇದನ್ನ ನಾನು ಅಳವಡಿಸ್ಕೊಂಡ್ಮೇಲೆ ನನ್ನ ಕೆಲಸಕ್ಕೆ ಅವ್ರು ಡಿಸ್ಟರ್ಬ್ ಆಗಿಲ್ಲ. ಧ್ಯಾನಕ್ಕೆ ಅಥವಾ ನಮ್ಮ ಶಕ್ತಿನ ಹೇಗೆ ಕಾಪಾಡ್ಕೊಬೇಕು ಅಥವಾ ಮನಸ್ಸನ್ನ ಹೇಗೆ ಖಾಲಿ ಇಟ್ಕೋಬಹುದು, ಪ್ರತಿ ಕ್ಷಣ ಖಾಲಿ ಇಟ್ಕೋಬಹುದು, ಮನಸ್ಸು ಓಡಿಸ್ಲೇಬಾರ್ದು. ಫಸ್ಟ್ ಪಾಯಿಂಟ್, ಒಂದು 8 ಪಾಯಿಂಟ್ ಇದೆ. ನಾನು ಸುಮ್ಮನೆ ಹಂಗೆ ಬಂದಿದ್ದ ಕಾನ್ಸೆಪ್ಟ್. ಏನಪ್ಪಾ 8 ಪಾಯಿಂಟ್ಗಳಂದ್ರೆ, ಲೈಫ್ ಯಾವಾಗಲೂ ಸಿಂಪಲ್ ಆಗಿರ್ಬೇಕು ಮಾಸ್ಟರ್ಸ್. ಲೈಫ್ ಕಾಂಪ್ಲೆಕ್ಸ್ ಇರಬಾರ್ದು. ನಮ್ಮ ಡ್ರೆಸ್ಸಿಂಗ್ ಆಯ್ತು ನೋಡಿ, ಡ್ರೆಸ್ಸಿಂಗಿಗೆ ಎಷ್ಟೋ ಟೈಮ್ ವೇಸ್ಟ್ ಮಾಡ್ತಾರೆ, ಸುಮಾರು ಜನ ನೋಡಿದ್ದೀನಿ. ಆ ಡ್ರೆಸ್ ಹಾಕೊಳ್ಳ, ಈ ಡ್ರೆಸ್ ಹಾಕೊಳ್ಳ, ಅದ ಹಾಕೊಂಡ್ರೆ ಹಿಂಗೆ, ಇದು ಹಾಕೊಂಡ್ರೆ ಹಿಂಗೆ. ನಮ್ ಗುರಿ ಒಂದಿದೆ, ಗುರಿ ಏನು ಎಂಟರ್ಟೈನ್ಮೆಂಟ್, ಬಟ್ ಏನ್ ಮಾಡ್ತಿದೀವಿ, ಡ್ರೆಸ್ ಕಡೆ ದ್ಯಾಸ ಇದೆ. ಅಂದ್ರೆ ಗುರಿ ಸ್ಪಷ್ಟ ಇಲ್ಲ ಇನ್ನು. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಎಷ್ಟೋ ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಡ್ತಾರೆ ಲೈಫಲ್ಲಿ. ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ಬೋದು, ಈ ಅಟ್ಯಾಚ್ಮೆಂಟ್ಸ್ ಇರ್ಬೋದು. ಬರೀ ಅಟ್ಯಾಚ್ಮೆಂಟ್ಸ್, ಆ ಮಾವ, ಈ ಮಾವ, ಅತ್ತೆ, ಅಕ್ಕ, ತಮ್ಮ, ಅಣ್ಣ, ಎಲ್ಲ ಬೇಕಿಲ್ಲ ಇವೆಲ್ಲ. ಧರ್ಮ ಬೇಕು ಅಷ್ಟೇ. ನನ್ನ ಲೈಫ್ ಸಿಂಪಲ್ ಮಾಡ್ಕೊಂಡೆ, ಯಾವಾಗ ನನ್ ಗುರಿ ಗೊತ್ತಾಯ್ತು, ನನ್ನ ಲೈಫ್ ಲಿಮಿಟ್ ಮಾಡ್ಕೊಂಡೆ. ಧರ್ಮ ಏನು, ತಂದೆ ತಾಯಿ, ವೈಫ್, ಮಗ ಅಷ್ಟೇ. ಮಿಕ್ಕಿದ್ವೆಲ್ಲ ಲೋ ಪ್ರಿಯಾರಿಟಿ, ವೆರಿ ಲೆಸ್ ಪ್ರಿಯಾರಿಟಿ, ಲೀಸ್ಟ್ ಪ್ರಿಯಾರಿಟಿ ನನಗೆ. ಯಾಕಂದ್ರೆ ಧರ್ಮ ಇಲ್ಲ. ನನ್ನ ಗೋಲ್ ಏನು ಎನ್ಲೈಟನ್ಮೆಂಟ್, ನನ್ನ ಗೋಲ್ ಏನು ಸೇವೆ ಮಾಡೋದು ಅಂದಾಗ ಇವನ್ನೆಲ್ಲ ಕಡಿಮೆ ಮಾಡ್ಕೋಬೇಕು, ಅಟ್ಯಾಚ್ಮೆಂಟ್ಸ್ ಕಡಿಮೆ ಮಾಡ್ಕೋಬೇಕು. ಶಕ್ತಿ ಉಳಿಯುತ್ತೆ, ಟೈಮ್ ಉಳಿಯುತ್ತೆ. ಗುರಿ ಏನೋ ಎಂಟರ್ಟೈನ್ಮೆಂಟ್, ಬಟ್ ಏನು ಅಟ್ಯಾಚ್ಮೆಂಟ್ಸ್, ಎಷ್ಟೊಂದು ಅಟ್ಯಾಚ್ಮೆಂಟ್ಸ್, ಕೆಲ್ಸಕ್ಕೆ ಬರಲ್ಲ ಅವೆಲ್ಲ. ಹಿಂಗಾಗತ್ತೆ ಗುರಿ ಮುಟ್ಟಕ್ಕೆ. ಕಮಿಟ್ಮೆಂಟ್ಸ್ 106 ಮಾಡ್ಕೊಂಡ್ರೆ, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್, ನಮ್ ಗುರಿ ಹೇಗೆ ಮುಟ್ಟಕ್ ಸಾಧ್ಯ? ಅವೆಲ್ಲ ಅಡ್ಡಿ ನಿಮಗೆ ಅಲ್ವಾ ಮಾಸ್ಟರ್ಸ್? ಸೊ ಲೈಫ್ ಯಾವಾಗ್ಲೂ ಸಿಂಪಲ್ ಇಟ್ಕೋಬೇಕು, ಸಿಂಪಲ್ ಇರ್ಬೇಕು ಲೈಫ್ ಯಾವಾಗ್ಲೂ. ಅವಾಗ ಏನಾಗುತ್ತೆ, ನಮ್ ಗುರಿ ಮುಟ್ಬೋದು, ನಮ್ಮ ಎನರ್ಜಿ ಉಳಿಯುತ್ತೆ, ಎಷ್ಟೋ ಸೇವ್ ಮಾಡ್ತೀವಿ ಎನರ್ಜಿ ನಾವು. ಶಕ್ತಿ ಇದ್ದಷ್ಟು ಏನಾಗುತ್ತೆ, ಎನ್ಲೈಟನ್ಮೆಂಟ್ ನಮ್ಮ ಮುಟ್ತೀವಿ ಗುರಿನ. ಹೆಚ್ಚೆಚ್ಚು ಸೇವೆ ಮಾಡ್ಬೋದು, ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡ್ಬೋದು, ಹೆಚ್ಚೆಚ್ಚು ಆಧ್ಯಾತ್ಮಿಕ ವಿಷಯಗಳು ತಿಳ್ಕೋಬಹುದು. ನೆಕ್ಸ್ಟ್, ಯಾವಾಗ್ಲೂ ಮನಸ್ಸು ಉಲ್ಲಾಸವಾಗಿರ್ಬೇಕು. ನಾನು ಮ್ಯೂಸಿಕ್ ನೋಡಿ ಮೆಡಿಟೇಷನ್ ಯಾವಾಗ್ಲೂ ಚೇಂಜ್ ಮಾಡ್ತಾ ಇರ್ತೀನಿ. ಯಾಕೆ ಹೇಳಿ, ಯಾವಾಗ್ಲೂ ಮನ್ಸು ಓಡಬಾರ್ದು. ನಮಗೆ ಕಣ್ಣು ಮುಚ್ಚಿದ ತಕ್ಷಣ ಈ ರಾಗ ಆದ ತಕ್ಷಣ ಈ ರಾಗ ಬರುತ್ತೆ, ಈ ಟ್ಯೂನ್ ಆದ ತಕ್ಷಣ ಇದು ಬರುತ್ತೆ ಅಂತ ಹಂಗೆ ತಲೆ ಓಡ್ತಾ ಇರುತ್ತೆ. ಅದಾಗಬಾರ್ದು. ನಾನು ಪರ್ಪಸ್ಲಿ ಮಾಡೋದು, ಯಾಕಂದ್ರೆ ನಿಮ್ ಮನ್ಸು ಓಡಬಾರ್ದು. ಮನ್ಸು ಖಾಲಿ ಮಾಡಕ್ ಕುಂತಿದ್ದೀನಿ ನಾನು ಇಲ್ಲಿ. ಧ್ಯಾನ ಆಗ್ಬೇಕು, ಮನ್ಸು ಖಾಲಿ ಆಗ್ಬೇಕು. ಯಾವ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಯಾವುದೇ ಒಂದು ನಿಮಗೆ ಮೀಡಿಯಾ ಇದೆ ಅಂದ್ರೆ ಅದರಿಂದ ನಿಮ್ ಮನ್ಸು ಓಡಬಾರ್ದು. ಮನಸ್ಸು ತುಂಬಾ ಸೂಕ್ಷ್ಮ ಇದು. ಶೂನ್ಯ ಅಂದ್ರೆ ಸಣ್ಣ ವಿಷಯ ಅಲ್ಲ, ಇವನ್ನೆಲ್ಲ ಪಾಲಿಸ್ಬೇಕು ನಾವು. ಹಾಗಾಗಿ ಯಾವಾಗ್ಲೂ ಮ್ಯೂಸಿಕ್ ಇರ್ಬೇಕು, ಕಿವಿಯಲ್ಲಿ ಕೇಳಿಸ್ಕೊಂತ ಇರ್ಬೇಕು ಮ್ಯೂಸಿಕ್. ವೇಸ್ಟ್ ಮಾತುಗಳು ಕೇಳಿಸ್ಕೋಬಾರ್ದು, ವೇಸ್ಟ್ ವಿಷಯಗಳು ಕೇಳಿಸ್ಕೋಬಾರ್ದು. ಏನ್ ಕೇಳ್ಬೇಕು, ಮ್ಯೂಸಿಕ್ ಕೇಳ್ತಿರ್ಬೇಕು ಯಾವಾಗ್ಲೂ. ಹೊಸ ಹೊಸ ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಹೊಸ ಹೊಸ ಹುಡುಕ್ತಾ ಇರ್ತೀನಿ.
ಬೆಳಿಗ್ಗೆ ನಾನು ಕೆಲಸ ಮಾಡ್ಬೇಕಾದ್ರೆ ಹೊಸ ಹೊಸ ಮ್ಯೂಸಿಕ್ ಹುಡುಕ್ತಾ ಇರ್ತೀನಿ, ಹೊಸ ಹೊಸ ವೋಕಲ್ ಸಾಂಗ್ಸ್ ಹುಡುಕ್ತಾ ಇರ್ತೀನಿ, ಯಾರ್ಯಾರು ಹಾಡಿದಾರೆ ಅಂತ. ಹಿಂಗಿರ್ಬೇಕು. ಇವಾಗ ಏನಾಗುತ್ತೆ, ನಿಮ್ಗೆ ಉಲ್ಲಾಸವಾಗಿರುತ್ತೆ ಮನಸ್ಸು. ಕೇಳಿದ್ದೇ ಕೇಳಿದ್ದು, ಆಡಿದ್ದೇ ಆಡಿದ್ದು ಅಂತ ಎದಕ್ ಬಂತು? ಅವಾಗ ಏನಾಗುತ್ತೆ, ಮತ್ತೆ ಮನಸ್ಸು ಓಡುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ. ನಮ್ಮ ಹತ್ರ ಉಳಿಸ್ಕೋಬೇಕಲ್ಲ, ನಾವು ಸಂಪಾದಿಸ್ಕೋಬೇಕು ಎನರ್ಜಿನ, ಹಾಳು ಮಾಡ್ಕೋಬಾರ್ದು. ಇಷ್ಟು ದಿನ ದುಡ್ಡು ಸಂಪಾದಿಸಿದೀವಿ, ಇವಾಗ ಏನ್ ಮಾಡ್ಬೇಕು, ಶಕ್ತಿನ ಸಂಪಾದಿಸ್ಕೋಬೇಕು. ಯಾಕಂದ್ರೆ ನಮ್ ಗುರಿ ಏನು, ಎನ್ಲೈಟನ್ಮೆಂಟ್. ನಮ್ ಗುರಿ ಏನು, ಸೇವೆ. ಹಾಗಾಗಿ ಯಾವತ್ತು ಮ್ಯೂಸಿಕ್ ಕಿವಿಯಲ್ಲಿ ಕೇಳಿಸ್ತಾನೆ ಇರ್ಬೇಕು. ನೆಕ್ಸ್ಟ್, ಯಾವಾಗ್ಲೂ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು, ಖಾಲಿ ಕೂರ್ಬಾರ್ದು. ಏನಾದ್ರೂ ಒಂದು ಕೆಲಸ, ದೈಹಿಕವಾಗಿ ಏನಾದ್ರೂ ಕೆಲಸ ಮಾಡ್ತಿರ್ಬೇಕು, ಖಾಲಿ ಮಾತ್ರ ಯಾವತ್ತೂ ಕೂರ್ಬಾರ್ದು. ಖಾಲಿ ಕೂತ್ರೆ ಏನಾಯ್ತು, ಮತ್ ಮನ್ಸು ಓಡುತ್ತೆ. ಕರ್ಮಯೋಗಿಗಳಾಗ್ಬೇಕು. ಹಂಗಾಗಿ ಭಗವದ್ಗೀತೆ ಹೇಳುತ್ತೆ, ಯಾವತ್ತು ಕರ್ಮ ಮಾಡು ನೀನು ಅಂತ ಹೇಳುತ್ತೆ. ಯಾಕೆಂದ್ರೆ ಶಕ್ತಿ ಉಳಿಯುತ್ತೆ. ಎಷ್ಟೋ ಕಲಿತೀವಿ ವಿಷಯಗಳು ನಾವು. ಆತ್ಮಕ್ಕೆ ವಿಷಯ ಕಲಿಯೋದ್ ಬೇಕು, ಶಕ್ತಿ ಉಳಿಸ್ಕೊಳೋದ್ ಬೇಕು ಆತ್ಮಕ್ಕೆ, ಅಲ್ವಾ ಮಾಸ್ಟರ್ಸ್? ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ಬೇಕು. ಒಬ್ಬ ಸಿದ್ಧಗಂಗಾ ಸ್ವಾಮಿ ತರ ಅಂತ ಕರ್ಮಯೋಗಿ ಅವರು, ಹಂಗಿರ್ಬೇಕು ನಾವು. ನೆಕ್ಸ್ಟ್, ಯಾವ್ದಾದ್ರು ಒಂದು ಆರ್ಟ್, ಇವತ್ತು ಆರ್ಟ್ ರೆಸ್ಪೆಕ್ಟ್ ಮಾಡ್ಬೇಕು. ಮ್ಯೂಸಿಕ್ ಕಲಿತಿರ್ಬೇಕು, ಡ್ಯಾನ್ಸ್ ಕಲಿತಿರ್ಬೇಕು, ಪೇಂಟಿಂಗ್ ಕಲಿತಾ ಇರ್ಬೇಕು. ಅಂದ್ರೆ ಖಾಲಿ ಇರಬಾರ್ದು ಯಾವತ್ತು. ಇನ್ನು ಸ್ಟಿಚಿಂಗ್ ಮಾಡೋದು, ಆರ್ಟ್ ಆತ್ಮಕ್ಕೆ ಎಷ್ಟೋ ಹೇಳ್ಕೊಡುತ್ತೆ. ಆತ್ಮ ಎಷ್ಟೋ ಉದ್ಧಾರ ಆಗುತ್ತೆ. ಆರ್ಟ್ಗೆ ನಾವು ಎಷ್ಟೋ ಒಂದು ಶಕ್ತಿ ಆಗ್ತೀವಿ ಅಲ್ಲಿ. ಆ ಬ್ಯೂಟಿಫಿಕೇಶನ್ ಬರುತ್ತೆ ಆರ್ಟಿಂದ. ಅವಾಗ ಏನಾಗುತ್ತೆ, ಆತ್ಮ ಉಲ್ಲಾಸ ಆಗುತ್ತೆ. ಆರ್ಟ್ ಯಾವಾಗ್ಲೂ ಆರ್ಟ್ ಅಲ್ಲಿ ಇರ್ಬೇಕು ನಾವು. ಯಾವ್ದೋ ಒಂದು ಕೆಲಸದಲ್ಲಿ ಇರ್ಬೇಕು, ಆರ್ಟಿಸ್ಟ್ ಅಲ್ಲಿ. ಮ್ಯೂಸಿಕ್ ಕಲಿಯೋದು ನೋಡಿ, ಲಕ್ಷ್ಮಣ ಮ್ಯೂಸಿಕ್ ಕಲಿತಾರೆ, ಅದ್ಭುತವಾದ. ಸೊ ಅಂದ್ರೆ ಟೈಮ್ ವ್ಯರ್ಥ ಆಗಲ್ಲ, ಎಷ್ಟೋ ವಿಷಯಗಳು ತಿಳ್ಕೊಂತೀವಿ. ಪೇಂಟಿಂಗು ನೋಡಿ, ಒಂದು ಪೇಂಟಿಂಗ್ ಕಂಪ್ಲೀಟ್ ಮಾಡಿ ಎಷ್ಟು ಆನಂದ ಆಗುತ್ತೆ. ಪೇಂಟ್ ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ, ಯಾಕಂದ್ರೆ ಅದ್ರೆಲ್ಲ ಸೋಲ್ ಇರುತ್ತೆ ಅಲ್ಲಿ. ಒಂದು ಆತ್ಮದ ಒಂದು ಶಕ್ತಿ ಇರುತ್ತೆ ಒಂದು ಪೇಂಟಿಂಗ್ ಅಲ್ಲಿ, ಅಲ್ವಾ? ನೆಕ್ಸ್ಟ್ ಮಾಸ್ಟರ್ಸ್, ಮೋಸ್ಟ್ ಇಂಪಾರ್ಟೆಂಟ್, ಬುಕ್ಸ್ ಓದ್ತಾನೆ ಇರ್ಬೇಕು ಯಾವಾಗ್ಲೂ. ಖಾಲಿ ಟೈಮ್ ವೇಸ್ಟ್ ಮಾಡಬಾರ್ದು, ಓದ್ತಾ ಇರ್ಬೇಕು ಬುಕ್ಸ್. ಬುಕ್ಸ್ ಓದೋದು ಕೂಡ ಒಂದು ಆರ್ಟ್. ಹೆಂಗ್ ಓದ್ ಬುಕ್ಸ್ ಅಂತಂದ್ರೆ, ಬೆರಳಿಟ್ಟು ಓದ್ಬೇಕು ಬುಕ್ಸ್. ನನ್ನ ಮನಸ್ಸು ಹೇಗಿದೆ ಅಂತ ಗಮನಿಸ್ಕೊಂಡು ಓದ್ಬೇಕು ಬುಕ್ಸ್. ಅಥವಾ ನಿಮ್ಗೆ ಯಾವ್ದೋ ಒಂದು ಬುಕ್ ಇಟ್ಕೊಂಡಿದ್ದೀರಿ, ಆ ಬುಕ್ ಬೋರ್ ಆಯ್ತು ಅಂತಂದ್ರೆ ಆ ಬುಕ್ ಇಡ್ಬೇಕು ಸೈಡಿಗೆ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಬೇರೆ ಬುಕ್ ತಗೋಬೇಕು. ಸೈಮಲ್ಟೇನಿಯಸ್ ಆಗಿ 2-3 ಬುಕ್ ಓದ್ಬೇಕು, ಬೇರೆ ಬೇರೆ ಬುಕ್ ಓದ್ಬೇಕು. ಅವಾಗ ಏನಾಗುತ್ತೆ, ನಿಮಗೆ ಸೇಮ್ ರೊಟೀನ್ ಅನ್ಸಲ್ಲ, ಮನ್ಸು ಓಡಲ್ಲ, ಅವಾಗ ಬೋರ್ ಅನ್ಸಲ್ಲ. ನಿಮ್ಗೆ ವಿಷಯಗಳು ತಿಳ್ಕೊಂತೀವಿ, ಹಾಗೆ ಟೈಮು ವೇಸ್ಟ್ ಆಗಲ್ಲ, ಬುಕ್ಸ್ ಕಂಪ್ಲೀಟ್ ಮಾಡ್ತೀವಿ. ಹಿಂಗಿರ್ಬೇಕು ಯಾವಾಗ್ಲೂ ಬುಕ್ಸ್ ಓದೋದು ಕೂಡ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ಇನ್ನೊಂದು ಈಗೋ ಫ್ರೀ. ಯಾವಾಗ್ಲೂ ಸೊಕ್ಕಿರಬಾರ್ದು ನಮಗೆ, ಮಗು ತರ ಬದುಕ್ಬೇಕು. ಟೈಮ್ ಸಿಗ್ತಾ ಫ್ರೀ ಆಗಿರ್ಬೇಕು, ಮಗು ಜೊತೆ ಆಡ್ಬೇಕು. ನನ್ನ ಮಗನ ಜೊತೆ ಎಷ್ಟೊಂದು ಆಟ ಆಡ್ತೀನಿ ನಾನು, ಸುಮ್ಮನೆ ಆಡ್ತೀನಿ. ಯಾಕಂದ್ರೆ ನನ್ನ ಮರ್ತು ಬಿಡ್ತೀನಿ ನಾನು, ಆತ್ಮ ಜೊತೆ ಇರ್ತೀನಿ ನಾನು ಯಾವಾಗ್ಲೂ. ಪ್ರಕೃತಿ ಜೊತೆ ಒಂದಾಗ್ಬೇಕು. ಎಲ್ಲ ಕೆಲಸ ಮಾಡಕ್ ರೆಡಿ ಇರ್ಬೇಕು. ಕಸ ಬಳಿಯಕ್ಕೂ ರೆಡಿ ಇರ್ಬೇಕು, ಟಾಯ್ಲೆಟ್ ಕ್ಲೀನ್ ಮಾಡಕ್ಕೂ ರೆಡಿ ಇರ್ಬೇಕು. ಅಂದ್ರೆ ಈಗೋ ಇರಬಾರ್ದು. ಅವಾಗ ಏನಾಗುತ್ತೆ, ಈಗೋ ಅಂದ್ರೆ ಅದೇ ಮನ್ಸು. ಪತ್ರಿಶ್ ಎಲ್ಲ ಕೆಲಸ ಮಾಡ್ತಿದ್ರು ಅವರು. ಕೆಲಸದಲ್ಲಿ ಏನು ವ್ಯತ್ಯಾಸ ಎಲ್ಲಿ ಇಲ್ಲ. ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಏನು ವ್ಯತ್ಯಾಸ ಇಲ್ಲ. ನಾವು ದೇಹ ಅಲ್ಲ, ಮನಸ್ಸಲ್ಲ, ಮತ್ತೆ ಯಾಕೆ ವ್ಯತ್ಯಾಸ ನಮಗೆ? ಅಂದ್ರೆ ಆ ಸ್ಥಿತಿಲಿ ಬದುಕ್ಬೇಕು ಮಾಸ್ಟರ್ಸ್ ಯಾವಾಗ್ಲು. ಯಾಕಂದ್ರೆ ಗುರಿ ಏನ್ ನಮ್ದು, ಎನ್ಲೈಟನ್ಮೆಂಟ್. ಗುರಿ ಏನು ನಮ್ದು, ಸೇವೆ. ನಮ್ದು ಗುರಿ ದುಡ್ಡಲ್ಲ, ನಮ್ಮ ಗುರಿ ಅಧಿಕಾರ ಅಲ್ಲ. ನಮ್ಮ ಗುರಿ ಏನು, ಎನ್ಲೈಟನ್ಮೆಂಟ್ ನಮ್ದು. ಸೊ ಗುರಿ ಯಾವ ಕಡೆ ಇರುತ್ತೆ, ಅದೇ ತರ ದಾರಿ ಇರಬೇಕು. ನೆಕ್ಸ್ಟ್, ಮಾತು ನೋಡಿ, ನಾನು ಎಷ್ಟೋ ಸಲ ಜನ ಗಮನಿಸ್ತಿರ್ತೀನಿ. ಮಾತು ಹೇಗಿರ್ಬೇಕಪ್ಪ ಅಂತಂದ್ರೆ, ವಿಷಯ ಎಷ್ಟಿದೆ ಅಷ್ಟೇ ಮಾತಾಡ್ಬೇಕು. ವಿಷಯನೂ ಒಂದಿರುತ್ತೆ, ಎಲ್ಲಿಂದನೋ ಹೇಳ್ತಾ ಇರ್ತಾರೆ. ಸುಮಾರು ಜನ ಗಮನಿಸ್ತೀನಿ, ವಿಷಯ ಎಷ್ಟಿದೆ ಅಷ್ಟೇ ಮಾತಾಡ್ಬೇಕು. ಶಕ್ತಿ ಉಳಿಯುತ್ತೆ, ಎಷ್ಟೋ ಶಕ್ತಿ ಉಳಿಯುತ್ತೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು ಮಾತುಗಳು ಯಾವಾಗ್ಲೂ, ಅಲ್ವಾ? ಸೊ ಮಾತು ಹಂಗೆ ಇರ್ಬೇಕು ಯಾವಾಗ್ಲೂ. ಎಷ್ಟು ಬೇಕಷ್ಟೇ, ಆ ಮೂಮೆಂಟಿಗೆ ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕು. ಮೈಕ್ ಸಿಕ್ಕರೆ ನಾನು ನೋಡ್ತಿರ್ತೀನಿ, ಸುಮಾರು ಜನ ನೋಡ್ತಿರ್ತೀನಿ, ಸುಮ್ಮನೆ ಮಾತಾಡ್ತಿರ್ತಾರೆ. ಜಾಸ್ತಿ ಮಾತಾಡೋದು ಏನಾಗುತ್ತೆ, ಕ್ವಾಲಿಟಿ ಹೋಗುತ್ತೆ, ಮಾತಿನ ಕ್ವಾಲಿಟಿ ಹೋಗುತ್ತೆ. ಮಾತಿನ ಕ್ವಾಲಿಟಿ ಹೋದ್ರೆ ಏನಾಗುತ್ತೆ, ಕೇಳೋರಿಗೆ ಬೋರ್ ಆಗುತ್ತೆ. ಕೇಳೋರ್ಗೂ ಬೋರ್ ಆಗುತ್ತೆ, ನಿನ್ನ ಶಕ್ತಿನೇ ವ್ಯರ್ಥ ಆಗುತ್ತೆ. ನಿನ್ನ ಶಕ್ತಿ ವ್ಯರ್ಥ, ಎಲ್ಲ ಟೈಮ್ ನಿನ್ ಟೈಮು ವೇಸ್ಟು, ಬೇರೆಯವ್ರ ಟೈಮು ವೇಸ್ಟು. ಹಂಗಾಗಿ ಪತ್ರಿಜಿ ಅವರು ಸ್ವಲ್ಪ ಮಾತಾಡ್ತಿದ್ರು, ಜಾಸ್ತಿ ಜನ ಮಾಡಿಸ್ತಿದ್ರು.
ಪ್ರತಿಯೊಂದು ಅರ್ಥ ಇರುತ್ತೆ ಎನ್ಲೈಟನ್ ಮಾಸ್ಟರ್ ಮಾಡ್ತಕ್ಕಂಥ ಕೆಲಸದಲ್ಲಿ. ಮಾತಲ್ಲಿ ಕ್ವಾಲಿಟಿ ಹೋಗ್ಬಾರ್ದು. ಶಕ್ತಿ ಕಡಿಮೆ ಆಗುತ್ತೆ ಮಾತಾಡ್ತಾ ಮಾತಾಡ್ತಾ, ಅವಾಗ ಕ್ವಾಲಿಟಿ ಸಹಜವಾಗಿ ಹೋಗ್ಬಿಡುತ್ತೆ. ಲಾಸ್ಟ್ ಯಾವಾಗ್ಲೂ ನಮ್ಮ ಗುರಿ ಕಡೆ ಸೀರಿಯಸ್ ಆಗಿರ್ಬೇಕು ನಾವು. ಗುರಿ 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 ನನ್ನ ಗುರಿ ಏನಪ್ಪಾ ಎನ್ಲೈಟನ್ಮೆಂಟ್ ಅಂದ್ರೆ ಅದ್ರ ಕಡೆ ಸೀರಿಯಸ್ನೆಸ್, ಅದ್ರ ಕಡೆ ಲಕ್ಷ್ಯ, ಬೇರೆ ಕಡೆ ಹೋಗ್ಬಾರ್ದು ಅಲ್ವಾ ಮಾಸ್ಟರ್ಸ್? ಸೊ ಈ 8 ಪಾಯಿಂಟ್ ಮತ್ತೊಂದ್ಸರಿ ರಿಪೀಟ್ ಮಾಡಿದ್ರೆ, ಲೈಫ್ ಯಾವಾಗ್ಲೂ ಸಿಂಪಲ್ ಆಗಿರ್ಬೇಕು. ಲೈಫ್ ಸಿಂಪಲ್ ಇಟ್ಕೊಳ್ಳಿ. ಅಲ್ವೇ? ಸಿಂಪಲ್ ಅಂಡ್ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳೋರು ಪತ್ರಿಜಿ ಅವರು ಯಾವತ್ತು. ಥಿಂಕಿಂಗ್ ಹೈ ಯಾವತ್ತಿರ್ಬೇಕು, ಲೈಫ್ ಸಿಂಪಲ್ ಆಗಿರ್ಬೇಕು. ನೆಕ್ಸ್ಟ್ ಮ್ಯೂಸಿಕ್, ಯಾವಾಗ್ಲೂ ಮ್ಯೂಸಿಕ್ ಓಡ್ತಾ ಇರ್ಬೇಕು, ಕಿವಿಯಲ್ಲಿ ಕೇಳಿಸ್ತಾ ಇರ್ಬೇಕು ಮ್ಯೂಸಿಕ್. ಕೆಲಸ ಮಾಡ್ಬೇಕಾದ್ರೆ ಯಾವಾಗ ನಾವ್ ಏನೇ ಮಾಡ್ಲಿ ಮ್ಯೂಸಿಕ್ ಕೇಳಿಸ್ಕೊಂತ ಇರ್ಬೇಕು ನಾವು. ಮ್ಯೂಸಿಕ್ ಕೇಳ್ತಾ ಏನಾಗುತ್ತೆ, ಮನ್ಸು ಓಡಲ್ಲ, ಉಲ್ಲಾಸವಾಗಿರುತ್ತೆ ಮನ್ಸು. ಯಾವಾಗ್ಲೂ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ಬೇಕು, ಕರ್ಮಯೋಗಿಗಳಾಗ್ಬೇಕು ನಾವು. ದೇಹನ ಕೆಲಸ ಕೊಡ್ಬೇಕು ಯಾವಾಗ್ಲೂ, ಸುಮ್ನೆ ಕೂರ್ಬಾರ್ದು. ನೆಕ್ಸ್ಟ್ ಆರ್ಟ್ ಅನ್ನ ಅಭ್ಯಾಸ ಮಾಡ್ಬೇಕು. ಕೆಲಸ ಒಂದು ಆರ್ಟ್ ಅನ್ನ ಗೌರವಿಸಿ ಅದನ್ನ ಕಲೆಗಳನ್ನ ನಾವು ಕಲಿಬೇಕು ಜೀವನದಲ್ಲಿ. ನೆಕ್ಸ್ಟ್ ಬುಕ್ಸ್ ಓದ್ಬೇಕು ಮಾಸ್ಟರ್ಸ್. ಬುಕ್ಸ್ ಓದೋದು ಹೇಳಿದೆ ನಾನು ಹೇಗೆ ಓದ್ಬೇಕಂತ. ನೆಕ್ಸ್ಟ್ ಈಗೋ ಫ್ರೀ, ಈಗೋನೇ ಇರಬಾರ್ದು, ಪ್ಯೂರ್ ಆಗಿರ್ಬೇಕು, ಮಗು ತರ ಇರ್ಬೇಕು, ಒಂದು ಪ್ರಾಣಿ ತರ ಇರ್ಬೇಕು. ಶಕ್ತಿ ಹಂಗೆ ಉಳಿಸ್ಕೊಂತೀವಿ. ಈಗೋ ಇದ್ರೆ ಏನಾಗುತ್ತೆ, ಶಕ್ತಿ ವ್ಯರ್ಥ ಆಗೋಗುತ್ತೆ, ಕಲಿಯಲ್ಲ ನಾವು. ನೆಕ್ಸ್ಟ್ ನಮ್ಮ ಗುರಿ ಕಡೆ ಯಾವತ್ತು ಸೀರಿಯಸ್ ಆಗಿರ್ಬೇಕು. ನಮ್ಮ ಗುರಿ ಏನಂತ ಯಾವತ್ತು ನೆನಪಿರ್ಬೇಕು, ನಮಗೆ ಪ್ರತಿ ಕ್ಷಣ ನೆನಪಿರ್ಬೇಕು. ಇಷ್ಟು ಮಾಡಿ ಮಾಸ್ಟರ್ಸ್ ನೋಡಿ, 8 ಪಾಯಿಂಟ್ ಅದ್ಭುತವಾದ ಪಾಯಿಂಟ್ಸ್ ಇವು. ನನ್ಗೆ ಹಾಗೆ ಬಂದಿದ್ದ ಪಾಯಿಂಟ್ಸ್ ಇವೆಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್.